ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನೀಟ್ ವಿದ್ಯಾರ್ಥಿಗಳ ಕೌನ್ಸಲಿಂಗ್ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈಗ ನೀಟ್ ವಿದ್ಯಾರ್ಥಿಗಳು ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗ ಎಲ್ಲ ಸಹ ರೆಡಿಯಾಗಿದ್ದೀರಾ. ಆದರೆ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ನಾನು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಮೀನ್ಸ್ ಅದರ್ಸ್ ಸೀಟ್ ಮುಖಾಂತರ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿ. ಸೊ ಬಟ್ ನೀಟ್ ಮೀನ್ಸ್ MBBS ಸೀಟ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಇಟ್ ಮೀನ್ಸ್ ದಟ್ ಎಲ್ಲ ವಿದ್ಯಾರ್ಥಿಗಳು ಸಹ ಕೌನ್ಸಿಲಿಂಗ್ ಮುಖಾಂತರನೇ ನೀವು ಸೀಟನ್ನು ಪಡ್ಕೋಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸಹ ಅಂತಂದರೆ ಮೆಡಿಕಲ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ನಮ್ಮ KE ಕಡೆಯಿಂದನೇ ಸೀಟನ್ನು ಅಲಾಟ್ ಮಾಡ್ತಾರೆ. ಸೊ ಅದ್ರ ಮುಖಾಂತರನೇ ನೀವು ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೌನ್ಸಿಲಿಂಗ್ ಮುಖಾಂತರ ನೀವು ಅಡ್ಮಿಷನ್ ಪಡ್ಕೋಬೇಕು. ಆ್ಯಂಡ್ ಅದು ಎಲ್ಲ ಗೌರ್ಮೆಂಟ್ ಸೀಟ್ ಆ್ಯಂಡ್ ಪ್ರೈವೇಟ್ ಸೀಟ್ಸ್ಗಳಿಗೆ ಆಯಿತು. ಬಟ್ ವಾಟ್ ಅಬೌಟ್ ಮ್ಯಾನೇಜ್ಮೆಂಟ್ ಸೀಟ್ ನಾವು ಪ್ರೈವೇಟಾಗಿ ಅಡ್ಮಿಷನ್ ಆಗ್ಬೋದಲ್ವಾ? ಆ್ಯಂಡ್ ಅದಕ್ಕೇನು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಂತಂದರೆ ಎಸ್ ಆಫ್ ಕೋರ್ಸ್ ಕೌನ್ಸಿಲಿಂಗಲ್ಲಿ ಬರ್ತಕ್ಕಂತಹ ಮೆರಿಟ್ ಲಿಸ್ಟ್ ಇರುತ್ತೆ ನೋಡಿ, ಅದರ ಮುಖಾಂತರನೇ ನೀವು ಮ್ಯಾನೇಜ್ಮೆಂಟ್ ಸೀಟಲ್ಲೂ ಸಹ ಅಡ್ಮಿಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಓವರಾಲ್ ಆಗಿ ನಾವು ಕನ್ಕ್ಲೂಷನ್ ಏನು ಬರುತ್ತೆ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಸಹ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕಾಗಿರುತ್ತೆ. ನಿಮಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಬೇಕಂತಂದ್ರೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕಾಗಿರುತ್ತೆ. ಆ್ಯಂಡ್ ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ಫೀಸ್ ಸ್ಟ್ರಕ್ಚರ್, ಎಷ್ಟು ಫೀಸ್ ಇರುತ್ತೆ ಆ್ಯಂಡ್ ಆಪ್ಷನ್ಸ್ನ ಯಾವ ರೀತಿ ಮಾಡಬೇಕು ನೀಟ್ ವಿದ್ಯಾರ್ಥಿಗಳು, ಕಂಪ್ಲೀಟ್ ವಿಡಿಯೋ ಸೀರೀಸ್ ಬರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸನ್ನು ಮಿಸ್ ಮಾಡ್ಕೊಬಿಡಿ. ಆ್ಯಂಡ್ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಆ್ಯಂಡ್ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.